ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪುದೀನ ರೈಸ್ ಮಾಡೋದು ಹೇಗೆ ಈಸಿ ಮೆಥಡಲ್ಲಿ ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿರುತ್ತೆ. ಮೊದಲಿಗೆ ಒಂದು 2 ಕಂತೆಯಷ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಹಾಕೊಂಡಿದ್ದೀನಿ. 2 ಬೆಳ್ಳುಳ್ಳಿ, 1 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 4-5 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಎಣ್ಣೆನ ತಗೊಳ್ಳೋಣ. ಫಸ್ಟು ಇಷ್ಟನ್ನು. ನಂತರ ಸ್ಟವ್ವಲ್ಲಿ ಒಂದು ಬಾಣಲಿಯನ್ನು ಇಡಿ. 1 ಸ್ಪೂನಷ್ಟು ಎಣ್ಣೆನ ಹಾಕಿ 1 ಸ್ಪೂನಷ್ಟು ಉದ್ದಿನಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ನಂತರ ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು. ಮತ್ತು ಕರಿಬೇವು ಸೊಪ್ಪು 1-2 ಗರಿಯಷ್ಟು, ಮತ್ತು ಬೆಳ್ಳುಳ್ಳಿ, ಮತ್ತು ತೊಳೆದು ಇಟ್ಕೊಂಡ್ರಂಥ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನಂತರ ಹುಣಸೆ ರಸ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ರಸನ ಅದಕ್ಕೆ ಹಾಕಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟು ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋ ತನಕ ಒಂದು 5 ನಿಮಿಷ ಈ ಥರ ಕುದ್ರೆ ಸಾಕು. ಇದೊಂಥರ ಡಿಫ್ರೆಂಟ್ ಮೆಥಡ್, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಲೇಬೇಕು ಇದನ್ನು. ನೋಡಿ, ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಇದಕ್ಕೇನು ಕಾಯಿ ಬೇಕಿಲ್ಲ, ಏನಿಲ್ಲ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ನಂತರ ಅನ್ನ ಮಾಡಿ ಇಟ್ಕೊಂಡಿರೋದೊಂದು ಬೌಲನ್ನು ತಗೊಂಡಿದ್ದೆ. ಅನ್ನ ಮತ್ತು ಎಣ್ಣೆ, ಸಾಸಿವೆ, ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ, ರುಬ್ಬಿಟ್ಕೊಂಡಿರೋಂಥ ಪೇಸ್ಟು, ಇಷ್ಟನ್ನು ಒಗ್ಗರಣೆಗೆ ತಗೊಳ್ಳೋಣ. ನಂತರ ಒಂದು ಬಾಣಲಿನ ಇಡಿ. ಸ್ಟವ್ ಮೇಲೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ, ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿರೋದು ಬೆಳ್ಳುಳ್ಳಿ ಹಾಕಿ ಮತ್ತು ಗೋಡಂಬಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅನ್ನ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಇದು. ಮತ್ತು ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡ್ರೆ ಈರುಳ್ಳಿನ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ರುಬ್ಬಿಟ್ಕೊಂಡಿರೋಂಥ ಪೇಸ್ಟು, ಪುದೀನ ಪೇಸ್ಟನ್ನು ಹಾಕಿ ಇದಕ್ಕೆ ನೀರಿನ ಅಂಶ ಹೋಗೋ ತನಕ ಹುರಿದ್ರೆ ನಿಮಗೆ ಪುದೀನ ಅನ್ನಕ್ಕೆ ಗೊಜ್ಜು ರೆಡಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2 ಸೆಕೆಂಡ್ ಮಿಕ್ಸ್ ಮಾಡಿ. ಈಗ ಪುದೀನ ಅನ್ನ ಕಲಸೋದಕ್ಕೆ ಪೇಸ್ಟ್ ರೆಡಿ ಆಯಿತು. ಈಗ ಅನ್ನ ಮಾಡಿ ಇಟ್ಕೊಂಡಿರ್ತೀನಲ್ಲ, ಒಂದು ಬೌಲ್ ಅನ್ನಕ್ಕೆ ನಿಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೊಂಬಿಟ್ರೆ ನೋಡಿ, ಅದಕ್ಕೆ ಪುದೀನ ಅನ್ನ ರೆಡಿ ಆಯಿತು. ತುಂಬಾ ಈಸಿಯಾಗಿರುತ್ತೆ, ತುಂಬಾ ಟೇಸ್ಟಿ, ಹೆಲ್ತಿ ಕೂಡ. ನಿಮ್ಮ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋಣ ಅಂತಿರ್ತೀರಲ್ಲ, ಇದೊಂದು ಮೆಥಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.